अस्सलामुअलैकुम, मैं अफसर मैसूरी। नाजरीन इकराम, आज शहर मैसूर के सेंट मैरीज हाई स्कूल चर्च कंपाउंड में मौजूद ऑडिटोरियम में बीईओ यानी ब्लॉक एजुकेशन ऑफिसर मैसूर नॉर्थ की जानिब से नरसिम्हा राजा हल्के के रुकन असम्बली और साबिक वजीर तालीम तनवीर सेठ की सदारत में हिंदुस्तान की पहली उस्तानी सावित्री बाई फूले और हिंदुस्तान की पहली मुस्लिम उस्तानी फातिमा शेख, इन दोनों का जन्मदिन उनके तस्वीर को फूल चढ़ाते हुए किया गया। इसके साथ साथ मैसूर नॉर्थ बीईओ एस रेवन्ना की सरपरस्ती में SSLC के तलबा व तालिबात के लिए तैयार की गई पासिंग पैकेज, जिसे कलिका बेम्बला नाम दिया गया है, इस किताब का रस्म इजरा रुकन असम्बली अली जनाब अलहाज तनवीर सेठ के हाथों किया गया। फिर इसके बाद कर्नाटका राज्य उर्दू टीचर्स एसोसिएशन की जानिब से तैयार करदा कैलेंडर का भी रस्म इजरा रुकन असम्बली तनवीर सेठ के हाथों हुआ। और इस मौके पर गुज़िश्ता साल यानी पिछले साल SSLC इम्तिहानात में 100% नताइज लाने वाले स्कूल्स के मीर मौलिमात और माउने मौलिमात को तहनीयत पेश की गई। और इस मौके पर बीईओ एस रेवन्ना, प्रोफेसर नबी जान, BRC अपर्णा, ADM लिंगराज, जिले उर्दू ECO जरीना खुर्शीद, हाई स्कूल टीचर्स एसोसिएशन के सदर गोपीनाथ, प्राइमरी स्कूल टीचर्स एसोसिएशन के सदर मत्तन्ना, उर्दू टीचर्स एसोसिएशन के सदर शाहीन ताज, मंजुनाथ, तालीमी इदारों की फलाह व बहबूदी के लिए हर वक्त पेश रहने वाले खलीलुर रहमान उर्फ अफूदा और कर्नाटका राज्य उर्दू टीचर्स एसोसिएशन के दीगर ओहदेदारान मौजूद रहे। आखिर में बीईओ एस रेवन्ना ने स्कूलों की तरक्याती कामों के लिए और स्कूलों के फर्नीचर्स, बैंड सेट, RO वगैरह की सहूलियत फराहम करने को लेकर रुकन असम्बली तनवीर सेठ का शुक्रिया अदा करते हुए डिपार्टमेंट की जानिब से शुक्रिया नामा पेश किया। तो आइए देखते हैं मुकम्मल इस जलसे की एक रिपोर्ट। को खाली डार्क दीवार को पूरा पिंक, लाइट पिंक लाइट। हाँ, ये सस्ता नहीं आता है, ये लगा दूसरा का कौन सा बंदे एक सिस्टम बना है। और एडिशनल नंबर बुक है ना, ऊपर करा लो ग्रेवी ब्लू करा लो। आगा ಅದರಲ್ಲಿ ಹೊಸ ವರ್ಷ ಶುಭಾಶಯಗಳು ತಮಗೂ ಕೂಡ ಜನಪ್ರಿಯ ಶಾಸಕರು ಹಾಗೆ ಸಚಿವರು ಆಗಿರುವಂತಹ ಶ್ರೀ ತನ್ವೀರ್ ಸೇಠ್ ಸಾಹೇಬರು ವಹಿಸಿಕೊಂಡಿದ್ದಾರೆ. ಮಾನ್ಯ ಶಾಸಕರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಪಾಯ ಮಾಡುವ ಹೋರಾಟ ನಮ್ಮ ಹೆಮ್ಮೆ ನಮ್ಮ ಶಾಸಕ ಸಾಹೇಬರು ನಮ್ಮ ಇಲಾಖೆಯ ಸಚಿವರಾಗಿ ಬಹಳ ಅತ್ಯುನ್ನತ ಕೆಲಸವನ್ನು ಮಾಡುತ್ತವರು. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಹಾನ್ನತ ಕೊಡುಗೆಯನ್ನು ಕೊಟ್ಟಂತವರು, ಮೌಲಾನಾ ಆಜಾದ್ ಮಾದರಿ ಪರಿಹಾರ ಮಾಡ್ಕೊಟ್ಟಂತವರು, ಎಲ್ಲ ಶಿಕ್ಷಕರ ಅಭಿವೃದ್ಧಿ
ಅಭಿನಂದಿಸಿ ಬೆಂಬಲಿಸಿದವರು ಮಾನ್ಯ ಶಾಸಕ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಹಾಗೂ ಫಾತಿಮಾ ಶೇಖ್ ಭಾರತದ ಮೊಟ್ಟಮೊದಲ ಹಾಗೆ ಮೊಟ್ಟಮೊದಲ ಮುಸ್ಲಿಂ ಶಿಕ್ಷಕಿಯಾಗಿರುವಂತಹ ಫಾತಿಮಾ ಶೇಖ್ ನಗಾಡ್ತಾರೆ. ಭಾರತದ ಆಧುನಿಕ ಶಿಕ್ಷಣ ಪಡೆದಂತಹ ಮೊದಲ ತರಬೇತಿ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಹಾಗೆ ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಶ್ರೀಗೆ ಎಲ್ಲ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಬಯಸ್ತಾರೆ. ಈಗ ಸನ್ಮಾನ ಮಾಡುವಂತಹ ಒಂದು ಮಹಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕ ಸಾಹೇಬರು ವಹಿಸಿಕೊಂಡು ನಡೆಸಿಕೊಡ್ಬೇಕಾಗಿ ಅವರಿಗೆ ಕೇಳಿಕೊಡ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಾಡಗೀತೆಯನ್ನು ನಡೆಸಿಕೊಟ್ಟಿದ್ದಾರೆ. ಸೆಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. Jai
ಬಹಳ ಉತ್ಸಾಹಿ ಶಾಸಕರಾದಂಥ ಶ್ರೀ ಚಂದ್ರಶೇಖರ್ ಸಾಹೇಬರಿಗೆ ಶುಭೋದಯದ ಅಭಿನಂದನೆಗಳು ವಂದನೆಗಳು. ಕಾರ್ಯಕ್ರಮದ ಉದ್ಘಾಟನೆಗೆ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಈ ಪರೀಕ್ಷೆ ಹಾಗೆ ನಮ್ಮ ಕಲಿಕಾ ಬೆಂಬಲ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡನ್ನೂ ಕೂಡ ಇದೆ. ನಮ್ಮ ಸುಧಾವಲಯದ ಸಂಪನ್ಮೂಲ ಶಿಕ್ಷಕರ ತಂಡ ಅವಿರತವಾಗಿ ಶ್ರಮವನ್ನು ಪಟ್ಟು ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಲಿಕಾ ಬೆಂಬಲ ಪುಸ್ತಕವನ್ನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ತಲುಪಿಸಲಾಗ್ತಾ ಇದೆ. ಹಾಗೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೂ ಕೂಡ ಈ ಕಲಿಕಾ ಬೆಂಬಲ ಪುಸ್ತಕವನ್ನ ನೀಡಲಾಗ್ತಾ ಇದೆ. ಈ ಕಲಿಕಾ ಬೆಂಬಲ ಪುಸ್ತಕದಲ್ಲಿ 6 ವಿಷಯಗಳ ಮುಖ್ಯಾಂಶಗಳು ಇಲ್ಲಿದೆ. ಇಡಿಯಷ್ಟು ಬಿಟ್ಟರೆ ಬೆಟ್ಟದಷ್ಟು ಅನ್ನುವಾಗಿ 6 ವಿಷಯಗಳಲ್ಲಿ ಬಹಳ ಮುಖ್ಯವಾದ ಅಂಶಗಳಿವೆ. ಆ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸಿ ಕಲಿಕಾ ಬೆಂಬಲ ಪುಸ್ತಕವನ್ನು ಸಿದ್ಧಪಡಿಸ್ತಾ ಇದೆ. ಇದು ಯಾರು ಪಾಸಾಗಲಿಕ್ಕೆ ಸಿದ್ಧತೆ ಅಂತ ಮಕ್ಕಳಿಗೆ ಸಂಜೀವನಿಯಾಗಿ ಕೆಲಸ ಮಾಡುತ್ತದೆ. ಕರ್ನಾಟಕ ರಾಜ್ಯ ಮತ್ತು ಶಿಕ್ಷಕರ ಸಂಘದ ಮೈಸೂರು ಜಿಲ್ಲಾ ಘಟಕವಾಗಿ ಈ ಕನ್ನಡ ಶಿಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೆ ಧನ್ಯವಾದಗಳು. ಈಗ ಮೈಸೂರು ಬನ್ನಿ ಮಂಟಪ ಹಾಗೂ ಸೆಂಟ್ ಜೋಸೆಫ್ ಪ್ರೌಢಶಾಲೆ ರಾಜನಗರ ಈ 7 ಶಾಲೆಗಳ ಮುಖ್ಯ ಶಿಕ್ಷಕರು ವೇದಿಕೆಗೆ ಬರಬೇಕು. ತಮಗೆ ಇಲಾಖೆಯ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ಇದೆ. ಕಳೆದ ವರ್ಷ ತಾವು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಿಕ್ಷಣ ಸಮುದಾಯದ ಪರವಾಗಿ ನಾವು ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಅಧಿಕಾರಗಳನ್ನ ಕೊಟ್ಟು ಕಾಪಾಡಲಿ ಅನ್ನುವಂತಹ ಬೇಡಿಕೆ. ಥ್ಯಾಂಕ್ ಯು. ಸ್ವಾಗತ ಮಾಡ್ತೇನೆ. ಸರ್ಕಾರಿ ಪ್ರೌಢಶಾಲೆ ಹೊಟ್ಟಿಕೊಪ್ಪಲು ಈ ಕಡೆ ಕಿರಣ್ ಈ ಕಡೆ ನೋಡಿ ಸರ್. ಜಿಲ್ಲಾ ಉರ್ದು ಇಸಿಒ ಅವರಾದಂತಹ ಶ್ರೀಮತಿ ಕರೆಕ್ಟ್ ಕಿರಣ್ ಕಿರಣ್ ಈ ಕಡೆ. ಥ್ಯಾಂಕ್ ಯು. ಅದಷ್ಟೇ ಅಲ್ಲ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಒತ್ತಾಸೆಯಾಗಿ ನಿಂತು ಮಾನ್ಯ ಶಾಸಕರ ಸೂಚನೆಗಳನ್ನ ಪಾಲಿಸುತ್ತೇನೆ.
ನಿರ್ದೇಶಕರಾದಂಥ ಶ್ರೀಯುತ ಮಂಜುನಾಥ್ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ದೇಶಿತವಾಗಿ ಕಾರ್ಯಕ್ರಮ ನಡೆಸುತ್ತೇವೆ. ಅಭಿನಂದನಾ ಫಲಕವನ್ನು ಕೂಡ ನೀಡಲಾಗುತ್ತದೆ. ಸ್ವೀಕರಿಸುವಂತ ಅವಕಾಶ ಸಿಗ್ತದೆ. ಮುಂದೆ ಕೂಡ ಈ ರೀತಿಯ ಸಾಧನೆ ಮುಂದುವರಿಸಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಫಲಿತಾಂಶವನ್ನು ಪಡೆಯುವಂತೆ ಅಂತ ಹೇಳಿ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಪೋಷಣ ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಪೋಷಣ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರು ಆದಂತಹ ಶ್ರೀಯುತ ಲಿಂಗರಾಜ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಎಲ್ಲರ ಆಶಯ ಆಗಿದೆ. ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ವಂದನೆಗಳು. ಮುಂದೆ ಗಣಿತರ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ವಂದನೆಗಳು. ಇಲಾಖೆಗಾಗಿ ನಿಮ್ಮ ಶ್ರಮ ಹೀಗೆ ಮುಂದುವರಿಯಲಿ. ಶಿಕ್ಷಣ ಇಲಾಖೆಯನ್ನ ಎತ್ತರಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಬಹಳ ಗೌರವದಿಂದ ಗೌರವಿಸಲಾಗಿದೆ, ಸನ್ಮಾನಿಸಲಾಗಿದೆ. ಬಹಳ ಮುಖ್ಯವಾದಂತಹ ಭಾಗ ಮುಂದೆ ಇರ್ತಕ್ಕಂಥದ್ದು ಶಾಸಕರ ಶುಭಾಶಯಗಳನ್ನು ನಾವು ಕೇಳಬೇಕು. ಪುಸ್ತಕದಲ್ಲಿ 6 ವಿಷಯಗಳ ಹಾಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ 2 ಅವತರಣಿಕೆಯಲ್ಲಿ ಈ ಪುಸ್ತಕವನ್ನ ರಚನೆ ಮಾಡಲಾಗಿದೆ, ಶ್ರಮವಾಗಿದೆ. ಇದು ಮಕ್ಕಳಿಗೆ ಪ್ರೇರಣೆ ಆಗಲಿ, ಅವರು ಹೆಚ್ಚು ಓದುವಂತಾಗಲಿ ಎಂಬ ಉದ್ದೇಶದಿಂದ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ರಚನೆ ಮಾಡಿದಂತ ಮಾನ್ಯ ಶಾಸಕ ಸಾಹೇಬರಿಗೆ ಹೃದಯದ ಅಭಿನಂದನೆಗಳು ಹಾಗೆ ವಂದನೆಗಳು. ನಮ್ಮ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಡಿಸೆಂಬರ್ 7, 2024ರಲ್ಲಿ ಮಾನ್ಯ ಶಾಸಕರು ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ 153 ಲಕ್ಷ ಹಣವನ್ನು 1,53,00,000 ಖರ್ಚು ಮಾಡಿ ಏನು ಡೆಸ್ಕ್ಗಳು ಮತ್ತು ಕುಡಿಯೋ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಬ್ಯಾಂಡ್ ಸೆಟ್ಗಳನ್ನು ಕೊಟ್ಟರು. ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಪ್ರತಿನಿತ್ಯ ಅವುಗಳ ಉಪಯೋಗವನ್ನು ಪಡ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಕಚೇರಿಯ ಕಡೆಯಿಂದ ಮಾನ್ಯ ಶಾಸಕರಿಗೆ ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ.